ನಾವು ನಾಳೆಯ ಅಜ್ಜಿಯ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ತಿದ್ದೀವಲ್ಲಮ್ಮ, ಅದಕ್ಕೆ ನಮ್ಮ ಫ್ರೆಂಡ್ಸ್ನೆಲ್ಲ ಕರಿತೀನಿ ಕಣಮ್ಮ. ಈಗ ಹೋಗಿ ಹೇಳಿ ಬರಲಾ? ಹೆಂಗಿದ್ರು ನಾವು ನಾಳೆ ಕೇಕ್ ಕಟ್ ಮಾಡ್ತೀವಲ್ಲ, ಅವ್ರನ್ನೆಲ್ಲ ಈಗ ಕರೆದ್ರೆ ನಾಳೆ ಬರ್ತಾರೆ ಕಣಮ್ಮ. ಸರಿ ಸರಿ ಆತ್ ಕಡ್ಲ ಪಾಪ, ಕರಿ ಅಂತ ಬಿಡು. ಆದ್ರೆ ಈಗ ನನಗೊಂದೀಟ ನಿಮ್ಮ ಬೆಂಗಳೂರು ರಂಗಜ್ಜಿಗೆ ಫೋನ್ ಮಾಡಿಕೊಡು. ನಿಮ್ಮ ಬೆಂಗಳೂರು ರಂಗಜ್ಜಿನೂ ಕರಿಯನ. ಅತ್ತೆ ಹಿಂಗೆ ಮದುವೆ ವಾರ್ಷಿಕೋತ್ಸವ ಮಾಡ್ತಿದ್ದೀವಿ ಭಾರತಿ ಅಂತ ಕರೆದ್ರೆ ಬರ್ತತೆ. ನಿಮ್ಮ ಆ ರಂಗಜ್ಜಿ ಬಂದ್ರೂ ನಿಮ್ಮ ಗುಂಡಜ್ಜಿಗೆ ತುಂಬ ಖುಷಿ ಆಕತಿ. ಅದೇನೋ ಅಂತಾರಲ್ಲ ಇಂಗ್ಲೀಷ್ನಾಗೆ, ಅದೇನೋ ಕೊಡ್ತಾರೆ ಅಂತಾರಲ್ಲ, ಹಂಗಾಕತಿ. ಅದೇ ನೋಡು. ಅದು ಕೊಟ್ಟಂಗಾಕತ್ ನಿಮ್ಮ ಅಜ್ಜಿಗೆ. ಅದಕ್ಕೆ ನಿಮ್ಮ ಅಜ್ಜಿಗೆ ಗೊತ್ತಾಗಲ್ದಂಗೆ ಫೋನ್ ಮಾಡಿ ಕರಿಯನ. ಹೋಗೋಕ್ ಫೋನ್ ತಂಬೋಗು. ನನಗೂ ಪ್ರವೀಣ್ ನೋಡಂಗಾಗಿತ್ತು. ಈ ನೆಪದಲ್ಲಾದ್ರೂ ಪ್ರವೀಣ್ ಇಲ್ಲಿಗೆ ಬರ್ತಾನಲ್ಲ, ಚೆನ್ನಾಗಿರ್ತತೆ. ಆತು, ಫೋನ್ ತಗೊಂಡ್ಬರ್ತೀನಿ ತಡಿ. ಹೋಗು, ನಿಮ್ಮ ಅಜ್ಜಿ ಅಲ್ಲಿ ಐತೆ ಇಲ್ಲ ನೋಡ್ಕೊಂಡ್ ತಗೊಂಬ. ಆಮೇಲೆ ನಿಮ್ಮ ಅಜ್ಜಿ ಯಾರಿಗ ಫೋನ್ ಮಾಡ್ತಿದ್ದೀರಲ್ಲ ಅಂತ ಕೇಳ್ತತಿ. ಸರಿ ಕಣಮ್ಮ. ಹೆಂಗ ರಂಗತ್ತೆಂಗ್ ಕರೆದ್ರೆ ನಮ್ಮತ್ತೆಗೆ ಸರ್ಪ್ರೈಸ್ ಕೊಟ್ಟಂಗಾಕತ್ತೆ. ಯಮ್ಮ ಈಗ ನಮ್ಮ ತಗೊಂಬಂದೆ. ಅಜ್ಜಿ ಅಲ್ಲಿ ಇರ್ಲಿಲ್ಲ. ಅಜ್ಜಿ ಐತೆ ಇಲ್ಲ ಅಂತ ನೋಡಿ ತಗೊಂಬಂದೆ. ಅಜ್ಜಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ತಗ ಮಾತಾಡು. ಸರಿ ಸರಿ ಮಾಡ್ಕೊಡು ಫೋನ್. ರಂಗತ್ತೆ ಬೆಂಗಳೂರು ಅಂತ ಇರ್ತತ್ ನೋಡು. ರಂಗಜ್ಜಿ ಹಾ ಇಲ್ಲೈತೆ. ರಂಗಜ್ಜಿ ಬೆಂಗಳೂರು. ಆತ್ಕಮ್ಮ ತಗ. ಹಂಗೆ ಅಲ್ಲೋ ಅನ್ನು ರಿಂಗ್ ಹಾಕತ್ತ ನೋಡು. ರಿಂಗ್ ಹಾಕ್ತಿ ತಗಮ್ಮ. ತಂಬ. ಅಮ್ಮ ನಾನು ನಮ್ಮ ಫ್ರೆಂಡ್ಸಿಗೆಲ್ಲ ಕೊಕ್ಕಿನಮ್ಮ. ಹೋಗ್. ಹಲೋ 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 ಅತ್ತೆ, ನಾನು ಸುಶೀಲಾ. ಸುಶೀಲಾ, ಹೇಳೇಮ್ಮ, ಹೇಗಿದೀಯಾ? ಚೆನ್ನಾಗಿದೀಯಾ? ಅಯ್ಯೋ, ನಾನೇ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಕಣೆಯಮ್ಮ, ಆಗ್ಲಿಲ್ಲ ನೋಡು. ನಾವೆಲ್ಲ ಫ್ಯಾಮಿಲೀಸ್ಲೇಲಿ ಎಲ್ಲಾರು ಟ್ರಿಪ್ ಹೋಗಿದ್ವಿ ಕಣೆ, ಹಂಗಾಗಿ ನಿಂಗೆ ಫೋನ್ ಮಾಡಕ್ಕೆ ಆಗಿಲಿಲ್ಲ ಕಣೆಯಮ್ಮ. ಎಲ್ಲಾರು ಹೇಗಿದ್ದಾಳೆ, ಚೆನ್ನಾಗಿದ್ದಾಳ, ಹೇಗಿದ್ದಿಲ್ಲ ಎಲ್ಲಾರು? ಅಯ್ಯೋ ಅತ್ತೆ, ಎಲ್ಲಾರು ಚೆನ್ನಾಗದೀವಿ. ನಾನೊಂದಿಟ್ಟು ಹೇಳೋದ್ ಕೇಳಕ್ಕೆ ಎಲ್ಲ ನೀನೇ ಒಂದೇ ಸಮಯ ಉದ್ದಕ್ಕೆ ಮಾತಾಡ್ತಿದ್ರೆ ನಾನು ಏನು ಮಾತಾಡ್ಲಿ ಹೇಳು? ಅಯ್ಯೋ ಸಾಲಿ ಕಣೆಯಮ್ಮ ಸುಶೀಲಾ, ಅದು ಇಷ್ಟ ದಿನ ಫೋನ್ ಮಾಡಲಿಲ್ವಲ್ಲ, ಅದಕ್ಕೆ ಲೈನ್ ತಲ ಮಾತಾಡ್ತಿದ್ದೀನಿ ನೋಡು. ಹೀಗೆ ಹೇಳೆಯಮ್ಮ ಸುಶೀಲಾ, ನಾನೇ ಮಾತಾಡ್ತಾ ಇದ್ದೀನಿ. ಎಲ್ಲಾರು ಹೇಗಿದ್ದಿಲ್ಲ? ಗುಂಡು ಹೇಗಿದ್ದಾಳೆ? ಅತ್ತೆ, ನೀವು ನನ್ನನ್ನು ಒಂದಿಟ್ಟು ಮಾತಾಡಕ್ ಬಿಟ್ರೆ ಎಲ್ಲ ಹೇಳ್ತೀನಿ. ಸರಿ ಸರಿ, ಹೇಳು ಸುಶೀಲಾ, ಹೇಳು. ಅತ್ತೆ, ನೀವೆಲ್ಲರೂ ಅಲ್ಲಿ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ರೇವತಿ, ಸುರೇಶ್ ಅಣ್ಣ, ಪ್ರವೀಣ ಎಲ್ಲ ಹೆಂಗಿದ್ದೀರಾ? ಎಲ್ಲಾರು ಚೆನ್ನಾಗಿದ್ದೀವಿ ಕಣೆಯಮ್ಮ. ನೀವೆಲ್ಲಾರು ಹೇಗಿದ್ದೀರ? ನಾವೆಲ್ಲರೂ ಚೆನ್ನಾಗಿದ್ದೀವಿ ಕಣತೆ. ಆದ್ರೆ ನಾನು ಇವತ್ತು ಫೋನ್ ಮಾಡಿದ್ದೆ ಯಾಕೆ ಅಂತಂದ್ರೆ ಏನೋ ಒಂದು ವಿಷಯ ಹೇಳೋದಿತ್ತು, ಅದಕ್ಕೆ ಫೋನ್ ಮಾಡಿದೆ. ಹೌದಾ, ಏನು ಹೇಳಿ ಅಂತದ್ದು? ಅತ್ತೆ, ಅದೇನಂತಂದ್ರೆ ನಮ್ಮ ಅತ್ತೆದು ಮತ್ತೆ ನಮ್ಮ ಮಾವಂದು ನಾಳೆ ಮದುವೆ ವಾರ್ಷಿಕೋತ್ಸವ. ಅದಕ್ಕೆ ನಿಂಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಹೌದಾ, ಗುಂಡುದು ಮಾವಂದು ವೆಡ್ಡಿಂಗ್ ಆನಿವರ್ಸರಿನಾ? ನಂಗೆ ಗೊತ್ತೇ ಇರಲಿಲ್ಲ ಕಣೆ ಸುಶೀಲಾ. ಹಾಗಾದ್ಲೇ ನಾನು ನಾಳೆ ಗುಂಡುಗೆ ಫೋನ್ ಮಾಡಿ ವಿಶ್ ಮಾಡ್ತೀನಿ ಬಿಡು. ಅಯ್ಯೋ ಅತ್ತೆ, ಸ್ವಲ್ಪ ಇಲ್ಲಿ ಕೇಳಿಸ್ಕೇಳ್ರಿ, ನಾನು ಅದೇ ವಿಷಯಕ್ಕೆ ನಿಮಗೆ ಫೋನ್ ಮಾಡಿದ್ದು. ಅದೇನು ಅಂತಂದು ಮೊದಲು ಹೇಳ್ತೀನಿ, ಕೇಳಿಸ್ಕೇಳ್ರಿ. ನೀವು ಫೋನ್ ಮಾಡೋದೇನು ಬೇಡ ಅತ್ತೆಗೆ. ಅಯ್ಯೋ, ಯಾಕೆ ಅಮ್ಮ ಸುಶೀಲಾ ಹಂಗಂತೀಯ? ನಾನು ಯಾಕೆ ಗುಂಡುಗೆ ಫೋನ್ ಮಾಡಬಾರ್ದು? ಸುಶೀಲಾ, ನೀನು ಈ ತರ ಮಾತಾಡಬಾರ್ದು ಕಣೆ. ಅಯ್ಯ ರಂಗತ್ತೆ, ನೀವು ನಾನು ಹೇಳೋದನ್ನ ಸ್ವಲ್ಪ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಮಧ್ಯ ಮಧ್ಯ ಮಾತಾಡ್ತೀರ, ಆಮೇಲೆ ನೀವೇ ಏನನ್ನ ತಿಳ್ಕೊಂತೀರ. ಒಂದೀಟ ನಾನು ಮಾತಾಡೋದ ಸ್ವಲ್ಪ ಪೂರ್ತಿಯಾಗಿ ಕೇಳಿಸ್ಕೆ, ಆಮೇಲೆ ಮಾತಾಡುವಂತೆ. ಓ ಹಾಗಾ, ಸರಿ ಕಣೆ ಅಮ್ಮ, ಹೇಳು ಅದೇನು ಅಂತ.
ಅತ್ತೆ ನಾಳೆ ನೀವು ಫೋನ್ ಮಾಡೋದೇನು ಬೇಡ. ನೀವೆಲ್ಲರೂ ನಾಳೆಯ ಇಲ್ಲಿಗೆ ಬರ್ರಿ. ಅತ್ತೆಗೆ ಖುಷಿ ಆಗತ್ತೆ. ಅದೇನು ಸ್ವಲ್ಪ ಐಸು ಅಂತಾರಲ್ಲ, ಅದನ್ನ ಕೊಟ್ಟಂಗಾಕತ್ತೆ. ನೀವು ಇಲ್ಲಿಗೆ ಬಂದ್ರೆ ಅತ್ತೆ ನಿಮ್ಮನ್ನ ನೋಡ್ತತ, ನೋಡಿದ ತಕ್ಷಣನೇ ಖುಷಿ ಪಡ್ತತಿ. ಅದೇ ಒಂದು ದೊಡ್ಡ ಸರ್ಪ್ರೈಸ್ ಇದ್ದಂಗೆ. ಹೋ ಹೌದಲ್ವಾ? ಆಗ್ಲೇ ಎಲ್ಲಾಲು ಬರೋದಕ್ಕೆ ಆಗಲ್ಲ ಕಣೆಯಮ್ಮ. ಏನ್ ಮಾಡೋದು, ಎಲ್ಲಾಲು ಲಜ್ಜ ಹಾಕೊಂಡು ಟ್ಲಿಪ್ ಹೋಗಿದ್ವಲ್ಲ, ಅದಕ್ಕೆ ಸುಲೇಶ ಲೇವತಿ ಬಲ್ತಾಲೋ ಇಲ್ವೋ ಗೊತ್ತಿಲ್ಲ ಕಣೆಯಮ್ಮ. ನಾನಂತೂ ಬಲ್ತೀನಿ. ನನ್ನ ಗುಂಡು ಆ್ಯನಿವರ್ಸರಿಗೆ ನಾನು ಬಲ್ದೇ ಇದ್ಲೆ. ನಾನು ಬಂದೇ ಬರ್ತೀನಿ ಗುಂಡುಗೆ ಸರ್ಪ್ರೈಸ್ ಕೊಡ್ತೀನಿ. ಕಣತೆ, ನಾನು ನೀವು ಬರ್ತೀರಾ ಅಂತ ಅತ್ತೆಗೆ ಹೇಳೋದಿಲ್ಲ. ಅತ್ತೆಗೆ ಅದೇನು ಅನ್ಲಲ್ಲ ಈಗ ಸರ್ಪ್ರೈಸ್ ಕೊಡೋಣಂತೆ. ಆವಾಗ ಅತ್ತೆ ಹಂಗೆ ಭರ್ಜರಿ ಖುಷಿ ಆಗ್ಬಿಡ್ತತಿ. ಇದೆಲ್ಲ ಬೇಡ ಬೇಡ ಅಂತವ ಅತ್ತೆ. ಆದರೂ ಆಮೇಲೆ ನಮ್ಮ ಪಾಪಣ್ಣದನಲ್ಲ ಇವನ ಹೇಳಿ ಮುದ್ದು ಮಾಡಿ ಒಪ್ಸಿದ. ಅದಕ್ಕೆ ಸರಿ ಆತದ ಇವನ್ ಮಾಡ್ರವ ಅಂತವ ಅತ್ತೆ. ಓ ಹೌದೇನೆ ಅಮ್ಮ, ಅವಳಾಗೇನೆ. ಅವಳಿಗೆ ಈ ಥರ ಎಲ್ಲ ಇಷ್ಟ ಆಗೋದಿಲ್ಲ. ಅವಳು ಮೊದಲಿಂದ ಈ ಥರ ಎಲ್ಲ ಏನು ಮಾಡ್ಕೊಂಡು ಬಂದಿಲ್ವಲ್ಲ, ಅದಕ್ಕೆ ಅಂದಿರ್ತಾಳೆ. ಸಲಿ ಕಣಮ್ಮ, ಹಂಗಾದ್ಲೆ ನಾಳೆ ನಾನು ಬರ್ತೀನಿ ಬಿಡು, ಗುಂಡುಗೆ ಸರ್ಪ್ರೈಸ್ ಕೊಡೋಣಂತೆ. ಸರಿ ಕಣತ್ತೆ, ಎಲ್ಲರೂ ಬಂದರೆ ಚೆನ್ನಾಗಿರುತ್ತೆ. ಒಂದ್ಸಲಿ ರೇವತಿ ಸುರೇಶ್ ಅಣ್ಣ ಕೇಳಿ ನೋಡತ್ತೆ ಏನಂತಾರೆ ಅಂತ ಹೇಳಿ. ಎಲ್ಲರೂ ಬಂದರೆ ಇನ್ನು ಡಬ್ಬಲ್ ಖುಷಿ ಆಕತ್ತವ ಅತ್ತೆಗೆ. ಸರಿ ಕಣೆಯಮ್ಮ ಸುಶೀಲಾ, ಕೇಳಿ ನೋಡ್ತೀನಿ. ಸುಲೇಶನು ಲೇವತಿನೂ ಕೇಳಿ ನೋಡ್ತೀನಿ, ಏನಂತಲ್ಲೋ ನೋಡೋಣ. ಸರಿ ಕಣತೆ, ಹಂಗಾರೆ ನಾನು ಇಡ್ತೀನಿ ಫೋನ್. ಮತ್ತೆ ನಾಳೆ ಮರದಲ್ಲೇ ಬರ್ಬೇಕು ನೋಡು. ಮತ್ತೆ ಗಿಫ್ಟಿತ್ತು ಅಲ್ಲೇ ಇದ್ದು ಬಿಟ್ಟಿದ್ಯಾ. ಒಂದೀಟು ಜ್ಞಾಪಿಸ್ಕೊಂಡ್ ಬಾ. ಅಯ್ಯೋ ಬಂದೇ ಬರ್ತೀನಿ ಕಣೆ ಸುಶೀಲಾ. ನನ್ನ ಗುಂಡುದು ಮ್ಯಾರೇಜ್ ಆನಿವರ್ಸರಿಯಲ್ಲೇ ನಾನು ಬಲದಲ್ಲೇ ಇರ್ತೀನ. ಬಂದೇ ಬರ್ತೀನಿ. ಸರಿ ಆಯ್ತು, ಬಾಯ್, ಟೇಕ್ ಕೇರ್. ನಾಳೆ ಸಿಗೋಣ. ಸರಿ ಕಣತೆ, ನಾಳೆ ಬಂದ್ಬಿಡ್ರಿ ಎಲ್ಲರೂ. ಸರಿ ಬಾಯ್ ಬಾಯ್. ಬಾಯ್ ಕಣತೆ. ಹೆಂಗೋ ರಂಗತ್ತೆಗೆ ಫೋನ್ ಮಾಡಿ ಹೇಳಿದ್ದಾತು. ಇನ್ನು ಅಕ್ಕಪಕ್ಕದ ಮನೆಯವರಿಗೆ ಹೇಳಿದ್ರೆ ಚೆನ್ನಾಗಿರ್ತತಿ. ಎಲ್ಲರೂ ಬಂದು ಅವ ಅತ್ತೆ ಮಾವಿಗೆ ಆಶೀರ್ವಾದ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತತಿ. ಅಯ್ಯೋ ಜಲ್ದಿ ಎಲ್ಲ ಕೆಲಸ ಮಾಡಿ ಮುಗಿಸ್ಕೋಬೇಕು. ನಾಳೆ ತುಂಬಾ ಕೆಲಸ ಐತಿ. ಬಂದವ್ರಿಗೆಲ್ಲ ಅಡುಗೆ ಮಾಡಬೇಕು. ಏನಾದರೂ ಸಿಹಿ ಮಾಡಿ ಉಣ್ಣಕ್ಕಿಟ್ರೆ ಚೆನ್ನಾಗಿರ್ತತಿ. ಏ ಅಮ್ಮಯ್ಯ, ಅಯ್ಯೋ ಅವ ಅತ್ತೆ ಕರಿತೈತಿ, ಅದೇನು ಅಂತ ಕೇಳೋಣ. ಅಮ್ಮಯ್ಯ ಕೇಳಿಸಲ್ವೇನೆ, ಯೋನೇ ಮಾಡ್ತಿದೀಯಾ? ಬಾರಲ್ಲಿ. ಬಂದ್ ಕಣತ್ತೆ, ಬಂದೆ. ನೋಡಿದ್ರಲ್ಲ ಗೆಳೆಯರೇ, ನಮ್ಮ ಅತ್ತೆ ಮದುವೆ ವಾರ್ಷಿಕೋತ್ಸವಕ್ಕೆ ನಾನು ರಂಗತ್ತೆ ಬರೋ ಹೇಳಿದೀನಿ. ರಂಗತ್ತೆ ಬಂದ್ರೆ ನಮ್ಮ ಅತ್ತೆಗೆ ಸರ್ಪ್ರೈಸ್ ಕೊಟ್ಟಂಗಕತ್ತೆ. ನೋಡ್ರಿ, ನಾನು ನಮ್ಮ ಅತ್ತೆಗೆ ಎಂತ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಸರಿ ಗೆಳೆಯರೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.